ಪರಮಪೂಜ್ಯ ಸ್ವಾಮೀಜಿಯವ್ರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠದ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಆದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಕೋತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಗ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವ್ರಿಗೆ ಹೇಳಿದೆ, ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರ್ದು ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ ತಪ್ಪುಗಳನ್ನು ಮಾಡಿದೆ, ನಾನು ತೆಗೆದ್ರು. ಆಗ ನಾನು ಸ್ವಾಮೀಜಿಯವ್ರ ಹತ್ರಕ್ಕೆ ಹೋಗಿ ನಾನು ಬುದ್ಧಿ ನೀವು ನನ್ನ ಪರವಾಗಿ ನಿಲ್ತಿರೋ ಇಲ್ವೋ ಅಂತ ಕೇಳಿದ್ನ. ಅದು ಸ್ವಾರ್ಥ ಆಗ್ತದೆ. ಪರಮ ಪೂಜ್ಯರು ಅವರ ಒಂದು ನಡವಳಿಕೆಯನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಾವು ಯಾರೂ ಅವರನ್ನು ದುರುಪಯೋಗ ಪಡಿಸ್ಕೋಬಾರ್ದು. ನಾನು ಕೊನೆಗೆ ಸ್ವಾಮೀಜಿಯವ್ರ ಮನಸ್ಸಿಗೆ ಅದು ನೋವಾಗಿದ್ದರೆ ದೇವೇಗೌಡರು ಒಂದು ಮಾತು ಹೇಳಿದ್ರು ನನಗೆ, ಪರಮ ಪೂಜ್ಯರ ಬಗ್ಗೆ ನೀನು ಮಾತನಾಡಬಾರ್ದಾಗಿತ್ತು. ಅವರ ವ್ಯಕ್ತಿತ್ವ ನನಗೆ ಗೊತ್ತಿದೆ. ನನಗೆ ಅವರಿವತ್ತು ಯಾವೊಂದು ರೀತಿಯ ವಿದ್ಯೆಯನ್ನು ಕಲ್ತಿದ್ದಾರೆ, ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಾದಂಥ ಮುಂದಾಲೋಚನೆಗಳು, ಅವರಲ್ಲಿರ್ತಕ್ಕಂಥ ಯಾವೊಂದು ಮುಂದಿನ ಪೀಳಿಗೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಜ್ಞಾನ ಏನಿದೆ, ನಾವು ಯಾರೂ ಅವ್ರಿಗೆ ಸರಿಸಾಟಿ ಆಗಲಿಕ್ಕಾಗೋದಿಲ್ಲ. ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಮಾತು ದೇವೇಗೌಡರೇ ಹೇಳಿದ್ರು ನನಗೆ, ನಮ್ಮ ತಂದೆಯವರು. ನಾನು ಒಂದು ಬಾರಿ ಮಂಡ್ಯ ಸಭೆಯಲ್ಲಿ ಕ್ಷಮೆ ಕೇಳಿದೆ, ಬುದ್ಧಿಯವರೇ ನಾನು ಏನಾದರೂ ಅವತ್ತು ಹೇಳಿದ ಮಾತಿಗೆ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ. ನನಗೆ ನಮ್ಮ ಸ್ವಾಮೀಜಿಯವರ ಬಗ್ಗೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಯಾರೂ ನಮ್ಮ ಸ್ವಾಮೀಜಿಯವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಬೆರಳು ತೋರಿಸ್ತಕ್ಕಂಥದ್ದು ಆಗಬಾರದು ಅನ್ನೋದಷ್ಟೇ ನನ್ನಲ್ಲಿರ್ತಕ್ಕಂಥ ಒಂದು ಸ್ವಾಮೀಜಿಯವ್ರ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ನಾನು ರಮೇಶ್ ಬಂಡೆ ಸಿದ್ದೇಗೌಡರಿಗೆ ಹೇಳೋದು, ಸ್ವಾಮೀಜಿಯವರಿಗೆ ನೀವು ಹಾದಿ ತಪ್ಪು ಹೋಗ್ತಾ ಇದ್ದೀರಿ ಅಂದ್ಬಿಟ್ರೆ ಅರ್ಥ ಏನು ಎಲ್ಲಾದರೂ ಉಂಟಾ? ದಯವಿಟ್ಟು ಅದು ಯಾವ ದೃಷ್ಟಿಯಲ್ಲಿ ಹೇಳಿದರೂ ನನಗಂತೂ ಗೊತ್ತಿಲ್ಲ. ಆದರೆ ಈ ಒಂದು ಸಂದರ್ಭ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ.